ಪ್ರಜಾಕೀಯ ಲೇಟೆಸ್ಟ್ ವರ್ಷನ್ ಇದಷ್ಟೇ. ಪ್ರಜಾಕೀಯ ಲೇಟೆಸ್ಟ್ ವರ್ಷನ್ ಜಾತಿ ಧರ್ಮದ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ. ಒಳ್ಳೆ ಕಂಟೆಂಟ್ ಇದೆ, ಚೆನ್ನಾಗಿದೆ ಮೂವಿ. ಸೂಪರ್ ಮೂವಿ. ಮೇಡಮ್ ಹೆಂಗಿದೆ ಸಿನಿಮಾ? ಹೆಂಗಿದೆ ಸೂಪರ್. ಮತ್ತೆ ಇನ್ನೊಂದ್ಸರಿ ನೋಡ್ಬೇಕು ಸರ್. ಓಕೆ, ಚೆನ್ನಾಗಿದೆ. ಜನಗಳು ಅವರವರೇ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಫಿಲಮ್ಗೆ ಅರ್ಥ ಸಿಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಚೆನ್ನಾಗಿದೆ ಸರ್. ಹೆಂಗಿದೆ ಸರ್ ಬ್ರೋ? ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ ಸರ್. ಸರ್ ಚೆನ್ನಾಗಿದೆ, ಸೂಪರ್ ಪಿಕ್ಚರು. ಪಿಕ್ಚರ್ ನೋಡಿದಂಗೆ ಆಯಿತು. ಕೊನೆಗೆ ನಮ್ಮ ಉಪ್ಪಿ ಸರ್ದು ಏನೋ ಪ್ರಜಾಕೀಯ ಅನ್ನೋದು ಅವ್ರಿಗೆ ಏನಿದೆ ಪೊಲಿಟಿಕಲ್ಲು, ಜನ ಚೇಂಜ್ ಮಾಡಬೇಕು, ದೇಶನ ಚೇಂಜ್ ಮಾಡಬೇಕು ಅನ್ನೋದಂತೂ ಮರಲಿಲ್ಲ. ಅದನ್ನ ಪಿಕ್ಚರ್ ಮುಖಾಂತರ ತೋರಿಸಿದ್ದಾರೆ. ನೋಡಿ ಬಂದು ನೋಡಿ ಮಜಾ ಮಾಡಿ. ಸರ್ ಹೆಂಗಿದೆ ಸಿನಿಮಾ? ಡಿಫ್ರೆಂಟ್ ಎಕ್ಸ್ಕ್ಯೂಸ್ ಹಾಯ್ ಬ್ರೋ, ಹೆಂಗಿದೆ ಸಿನಿಮಾ? ಹುಳ ಎಕ್ಸ್ಕ್ಯೂಸ್ ಮೀ, ಹೆಂಗಿದೆ? ಅಲ್ಲ ಇದ್ದವ್ರಿಗೆ ಮಾತ್ರ ಸಿನಿಮಾ. ಹಾಂ, ರಿಯಾಲಿಟಿ ಹೇಳಿದ್ದಾರೆ ಸರ್. ಹೆಂಗಿದೆ? ನೋಡ್ಬೋದು. ಅಲ್ಲೇ ಇರೋರೇ ನೋಡ್ಬೇಕು ಇದನ್ನ. ಹಾಂ, ಬ್ರೈನ್ Brain. ಕೆಲಸ ಮಾಡಬೇಕು. ಓಕೆ. ಹಾಂ, ಫೋಕಸ್ ಆನ್ ಲೈಫ್. ಸ್ಕ್ರೀನ್ ಪ್ಲೇ ವೀಕ್ ಇದೆ. ಹಾಂ, 10 ಸಲ ಸಿನಿಮಾ ನೋಡಿ ಸರ್, ಫೋಕಸ್ ಸಿಗುತ್ತೆ. ಹೆಂಗಿದೆ ಸರ್? ಹಲೋ, ಹೆಂಗಿದೆ ಸರ್ ಸಿನಿಮಾ? ಫಿಲಮ್ ಚೆನ್ನಾಗಿದೆ. ಫಿಲಮಲ್ಲಿ ಏನು ಮೆಸೇಜು ಅಂತ ಅಂದರೆ, ಈಗ ಮೊಬೈಲಲ್ಲಿ ಎಷ್ಟು ಸಾವಿರಾರು ಬರುತ್ತೆ ನೋಡ್ತೀವಿ. ಮೊಬೈಲಲ್ಲಿ ಬರೋದಲ್ಲ, ಸತ್ಯ ಅಲ್ಲ. ಸತ್ಯ ಇರೋದು ಮನುಷ್ಯನ ತಲೆಯಲ್ಲಿ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಒಂದ್ಸಲಿ ನೋಡ್ಬೋದು, ಅರ್ಥ ಆಗಲಿಲ್ಲ ಅಂದರೆ 1000 ಸತಿ ನೋಡ್ಬೋದು. ಹೆಂಗಿದೆ ಮೇಡಮ್ ಸಿನಿಮಾ? ಚೆನ್ನಾಗಿದೆ. ಉಪೇಂದ್ರನ್ ಫ್ಯಾನ್ಸಿಗೆ ಇಷ್ಟ ಆಗುತ್ತೆ. ರಿಯಲ್ ಸ್ಟಾರ್, ರಿಯಲ್ ಸ್ಟೋರಿ. ಫೋಕಸ್ ಇಂದ ನೋಡಿ ಸಿನಿಮಾ. ಸರ್ ಹೆಂಗಿದೆ ಬ್ರೋ? ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತು? ಫೋಕಸ್ ಮಾಡ್ಬೇಕು ಸರ್. ಫೋಕಸ್ ಮಾಡ್ಬೇಕಷ್ಟೇ. ಚೆನ್ನಾಗಿದೆಯಾ ಸಿನಿಮಾ? ಹಾಂ ಸರ್, ಫೋಕಸ್ ಮಾಡಿ ನೋಡಿದ್ರು 2 ಟೈಮ್ ನೋಡಬೇಕು. ಹಾಂ ಸರ್, ಹಲೋ ಹಲೋ, ಹೆಂಗಿದೆ? ಚೆನ್ನಾಗಿದೆ ಸರ್. ಹೆಂಗಿದೆ ಮೂವಿ ಮೇಡಮ್? ಮೂವಿ ಹೇಗಿದೆ? ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ಮೂವಿ ನಿಮಗೆ? ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಬುದ್ಧಿವಂತರಿಗೆ ಮಾತ್ರ. ಓಕೆ, ಚೆನ್ನಾಗಿದೆಯಾ? 4 ಸರಿ ನೋಡ್ತೀನಿ. 4 ಸರಿ. ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲ. ಮತ್ತೆ ಹೆಂಗಿದೆ ಸಿನಿಮಾ? ಚೆನ್ನಾಗಿದೆಯಾ? ಹೇಗಿದೆ ಸರ್ ಸಿನಿಮಾ? ಚೆನ್ನಾಗಿದೆ. ಏನು ಇಷ್ಟ ಸಿನಿಮಾ? ಫೋಕಸ್ ಮಾಡಬೇಕು. ಫೋಕಸ್ ಮಾಡ್ಬೇಕು. ಏನು ಅರ್ಥ ಆಗಿಲ್ಲ. ಹೇಗಿದೆ ಸರ್? ಮಸ್ಟ್ ವಾಚ್ ಮೂವಿ ಸರ್. ಫುಲ್ ಫೋಕಸ್ ಮಾಡ್ರೆ ಗೊತ್ತಾಗುತ್ತೆ. ಹಾಂ, ಹೇಗಿದೆ ಸಿನಿಮಾ? ಓಕೆನಾ? ಓಕೆ, ಸೂಪರ್. 2 ಸರಿ ನೋಡ್ಬೋದಾ ಸಿನಿಮಾ? ಮಾಡ್ಬೇಕು. ಸರ್ ಮೇಡಮ್, ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ಎಲ್ಲ ಇಷ್ಟ. ಚೆನ್ನಾಗಿದೆಯಾ ಸಿನಿಮಾ? ಸೂಪರ್ ಸರ್. ಆಸ್ ಯೂಶುವಲ್ ಉಪ್ಪಿ ಸರ್ ಕಂಟೆಂಟ್ ಔಟ್ಡೇಟ್ ಆಗೋದೇ ಇಲ್ಲ. ಔಟ್ಡೇಟ್ ಆಗದೆ. ಇನ್ನು 20 ಇಯರ್ಸ್ ಬಿಟ್ಟು ಈ ಫಿಲಮ್ ನೋಡ್ಬೋದು, ಸ್ಟಿಲ್ ವ್ಯಾಲಿಡ್ ಆಗಿದೆ. ಓಕೆ, ಚೆನ್ನಾಗಿದೆ ಸಿನಿಮಾ. ಹಾಂ, ಡೈರೆಕ್ಟರ್ ಉಪೇಂದ್ರ ಸ್ಟ್ಯಾಂಡ್ ಸ್ಟಾಲ್. ಚೆನ್ನಾಗಿದೆ. ಚೆನ್ನಾಗಿ ಹೇಳಿದ್ದಾರೆ. ಸಿನಿಮಾ ನೋಡ್ಬೇಕು ಜನ. ಚೆನ್ನಾಗಿದೆ ಸರ್. ಹೆಂಗಿದೆ ಬ್ರೋ ಸಿನಿಮಾ? ಇಷ್ಟ ಆಯ್ತಾ? ಹೆಂಗಿದೆ ಸರ್ ಸಿನಿಮಾ? ಹ್ಞೂ, ಸಿನಿಮಾ ಹೇಗಿದೆ ಸರ್? ಇನ್ನೊಂದ್ಸರಿ ನೋಡ್ಬೇಕು. ಲಾಸ್ಟ್ ಶಿವಣ್ಣ ಬರ್ತಾರೆ, ಸಾಕಾಗಿತ್ತು. ಹೆಂಗಿದೆ? ಚೆನ್ನಾಗಿದೆ ಸರ್. ಸಿನಿಮಾ ಹೇಗಿದೆ ಸರ್? ಸಾಂಗ್ಸ್ ತುಂಬ ಚೆನ್ನಾಗಿತ್ತು. ಸಾಂಗ್ಸ್. ಸಿನಿಮಾ ಸರ್? 200 ಡೇಸ್. ಇನ್ನೊಂದ್ಸರಿ ನೋಡಿ ರಿವ್ಯೂ ಕೊಡ್ತೀನಿ. ಓಕೆ, ಹೆಂಗೆ? 10 ಜನ ಅರ್ಥ ಆಗಲ್ಲ. ಹಾಂ 10 ಜನ ಅರ್ಥ ಆಗಲ್ಲ. ಹಾಂ, ಏನೂ ಗೊತ್ತಾಗಲ್ಲ, ಬರೀ ಫೋಕಸ್ ನೋಡ್ಬೇಕಷ್ಟೇ. ಓಕೆ. ಹೆಂಗಿದೆ ಸರ್? ಚೆನ್ನಾಗಿದೆ. ಓವರಾಲ್ ಏನು ಅನ್ನಿಸ್ತು? ಓವರಾಲ್ ಹೇಗಿದೆ ಸರ್ ಸಿನಿಮಾ? ಫುಲ್ ಫೋಕಸ್. ಹೆಂಗಿದೆ? ಓಕೆ, ಚೆನ್ನಾಗಿದೆ ಸರ್. ಫೋಕಸ್ ಇಟ್ ನೋಡಿ, ಸೂಪರ್ ಆಗಿದೆ. ಚೆನ್ನಾಗಿದೆ ಮೂವಿ. ಓಕೆ, ಎಂಡ್ಲೆಸ್. ಹೆಂಗಿದೆ ಸರ್? ಚೆನ್ನಾಗಿದೆ. ಎಂಡ್ಲೆಸ್. ಹಾಂ, ಚೆನ್ನಾಗಿದೆ. ಓಕೆ. ಡೈರೆಕ್ಟ್ರು ಸ್ಟಾರ್ಟಿಂಗ್ ಎಲ್ಲವ್ರೆ ಬುದ್ಧಿ ಇರೋರು ಮಾತ್ರ ನೋಡ್ಬೇಕಂತ. ನಾವು ಬುದ್ಧಿ ಇಲ್ದಿರ ಕೂತ್ಕೊಂಡು ನೋಡ್ಬಿಟ್ಟೆ. ಸರ್ ಹೆಂಗಿದೆ ಸಿನಿಮಾ? ಫೈನ್ ಸರ್. ಫೋಕಸ್ ಅಂತೂ ಸಿಕ್ಕಿಲ್ಲ. ಸರ್ ಹೆಂಗಿದೆ? ಫೋಕಸ್ ಮೀಟಿಂಗು. ಹೆಂಗಿದೆ ಸರ್ ಸಿನಿಮಾ? ಅಷ್ಟೇ. 3 ಸತಿ ನೋಡ್ಬಿಟ್ಟು ಹೇಳ್ತೀನಿ. ಓಕೆ. ಹಾಂ, ಸೂಪರ್. ಫೋಕಸ್ ಸಿಕ್ಕಿಲ್ಲ. ಸಿಕ್ಕಿಲ್ಲ. ಓಕೆ. ಸರ್ ಹೆಂಗಿದೆ ಸಿನಿಮಾ? ಫೋಕಸ್. ಸಿನಿಮಾ ಹೇಗಿದೆ? ಸಿನಿಮಾ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸಿನಿಮಾ ಏನಾದ್ರು? ಸಿಂಪ್ಲಿ ಸೂಪರ್ ಸರ್. ಹಾಂ, ಅವ್ರ ಬಗ್ಗೆ ಏನು ಹೇಳೋದಿಲ್ಲ. ನಾವು ಹೆಂಗಿದ್ದೀವಿ, ಹೇಗೆ ನಡೀತಾ ಇದ್ದೀವಿ, ನಿಮ್ಮ ದಾರಿ ಏನು, ರಾಜಕೀಯನ
ವ್ಯಕ್ತಿಗಳ ಮಧ್ಯದಲ್ಲಿ ಸಿಗಾಕೊಂಬಿಡಿ. ಪ್ರಜಾಕೀಯದಲ್ಲಿ ನೀವೇ ಪ್ರಜಾಕೀಯದಲ್ಲಿ ನೀವು ಕಿಂಗ್ ಆಗಿ ಈ ಥರ ಮೂಢನಂಬಿಕೆಗಳಲ್ಲಿ ಬದುಕಬೇಡಿ. ನಿಮ್ಮದು ಅನ್ನೋದನ್ನ ನೀವು ಪ್ರೂವ್ ಮಾಡ್ಕೊಂಡು ಮುಂದೆ ಹೋಗಿ ಅನ್ನೋದಕ್ಕೆ ಒಂದು ಸಿಂಪಲ್ ಆಗಿ ಫಿಲಮ್ ಮಾಡಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಹೋದ್ರೇ ಪ್ರಜೆಗಳು ಯಾವತ್ತಿದ್ರು ಕಿಂಗು, ರಾಜಕೀಯದ ರಾಜರೆಲ್ಲ ಕಿಂಗು, ಪ್ರಜೆಗಳೇ ಕಿಂಗು ಅಂತ ತೋರಿಸಿದ್ದಾರೆ. ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ ಅಂತ ಹೇಳ್ತಿದ್ದೀರಾ ಸರ್? ಮೆಸೇಜ್ ಇದೆ ಸರ್, ಆದರೆ ಅವ್ರು ಹೇಳಿದ್ದಾರೆ ಏನಕ್ಕೆ ಹೇಳಿದರೆ ಫೋಕಸ್ ಮಾಡಿ ನೋಡಿ ಅಂದರೆ ಅರ್ಥ ಮಾಡ್ಕೊಂಡು ನೋಡಿ, ಅದೇ ಫೋಕಸ್ ಅನ್ನೋದು ಅಷ್ಟೇ, ಇನ್ನೇನಿಲ್ಲ. ಫೋಕಸ್ ಅಂದರೆ ನಾವು 2.5 ಅವರ್ ಹೋಗಿ ಫಿಲಮ್ ನೋಡ್ಬಿಟ್ಟು ಚೆನ್ನಾಗಿದೆಯಪ್ಪ, ಫಿಲಮ್ ಸಾಂಗ್ ಚೆನ್ನಾಗಿದೆ, ಐಟಮ್ ಸಾಂಗ್ ಇದೆ ಎಲ್ಲ ಅನ್ಕೊಂಬರ್ತೀವಿ. ಅದಲ್ಲ ಫಿಲಮ್ಮು. ಆ ಕಾನ್ಸಂಟ್ರೇಷನ್ ಕೊಟ್ಟು ನೋಡಿದಾಗ ನಾವೇನು ಅರ್ಥ ಮಾಡ್ಕೊಬೇಕು, ನಾವೇನು ಅರ್ಥ ಮಾಡ್ಕೊಂಡು ಬಾಳಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಆ 2.5 ಅವರ್ ಏನಂದ್ರೆ ಸರ್ ಎಲ್ಲಾದ್ರಲ್ಲೂ ಆಸಕ್ತಿ ಬೆಳ್ಕೊಳ್ಳಿ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ. ಆದರೆ ನಾವು ಬರೀ ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ತುಂಬ ಟೈಮ್ ವೇಸ್ಟ್ ಮಾಡ್ತೀವಲ್ಲ, ಪೊಲಿಟಿಷಿಯಲ್ ಆಸಕ್ತಿ ಬೆಳ್ಕೊಂಡು ನಮ್ಮ ಟ್ಯಾಕ್ಸ್ ದುಡ್ಡು ಏನಾಗ್ತಿದೆ ಅನ್ನೋದು ಅದರಲ್ಲೂ ಸ್ವಲ್ಪ ಗಮನ ಇರಲಿ ಅಂತ ಒಂದು ಇಂಟ್ ಕೊಟ್ಟಿದ್ದಾರೆ. ಬಟ್ ಅದನ್ನು ತುಂಬ ತಿಳ್ಕೊಳ್ಳೋಂಥ ವಿಷಯ ತುಂಬ ಇದೆ. ಬಟ್ ನಿಧಾನ ಕೂತ್ಕೊಂಡು ಎಲ್ಲ ತಿಳ್ಕೊಂಡ್ರೆ ಎಲ್ಲನೂ ಪ್ರತಿಯೊಂದು ವಿಷಯನೂ ಅರ್ಥ ಆಗುತ್ತೆ ಸರ್. ಓಕೆ ಸರ್. ಟ್ರೋಲ್ ಸಾಂಗ್ಗೆ ಅದಕ್ಕೆ ಸರ್ ತೆಗ್ದಿರೋದು. ಟ್ರೋಲ್ ಏನಂದರೆ ಇನ್ಸ್ಟಾದಲ್ಲಿ ನೋಡ್ತಾ ಇರ್ತೀವಿ, ನಾವು ಟ್ರೋಲ್ ಆಗ್ತಾ ಇದೀವಿ ಇವಾಗ. ಅದಲ್ಲ, ಇನ್ಸ್ಟಾದಲ್ಲಿ ಟ್ರೋಲ್ ಮಾಡ್ತಾ ಇರಲ್ಲ ಅವರಲ್ಲ, ನಾವುಗಳು ಜನ ಟ್ರೋಲ್ ಆಗ್ತಾ ಇದ್ದೀವಿ. ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಟ್ರೋಲ್ ಸಾಂಗ್ ಕಂಡಿರ್ತಾರೆ. ಅಂತರಂಗದ ಮಾತು ಕಣ್ತರಿಸಿದ್ದಾರೆ ಆ್ಯಕ್ಚುಲಿ. ಏನಿಸ್ತು ಸಿನಿಮಾ? ಚೆನ್ನಾಗಿದೆಯಾ? ಪಿಕ್ಚರ್ ತುಂಬ ಚೆನ್ನಾಗಿದೆ, ತುಂಬ ಅರ್ಥಗರ್ಭಿತವಾಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ತುಂಬಾನೇ ತಲೆ ಓಡಿಸ್ಬೇಕಾಗುತ್ತೆ. ಓಕೆ, ಚೆನ್ನಾಗಿದೆ ಪಿಕ್ಚರ್. ಓಕೆ ಮೇಡಮ್, ಥ್ಯಾಂಕ್ ಯು. ಇಟ್ ಈಸ್ ರಿಯಾಲಿಟಿ, ಇಟ್ ಈಸ್ ಬೇಸ್ಡ್ ಆನ್ ರಿಯಾಲಿಟಿ. ಓಕೆ ಫೈನ್, ಥ್ಯಾಂಕ್ ಯು. ಚೆನ್ನಾಗಿದೆ ಸಿನಿಮಾ. ಅವಕಾಶ ಸಿಕ್ಕಿಲ್ಲ, ಇನ್ನೊಂದ್ಸತಿ ಬಂದು ನೋಡಬೇಕು. ಓಕೆ, ಚೆನ್ನಾಗಿತ್ತು ಮೂವಿ. ನಾನು ಆ್ಯಕ್ಚುಲಿ ಮೊದಲನೇ ಸತಿ ಉಪ್ಪಿ ಸರ್ ಮೂವಿನ ಥಿಯೇಟರ್ಲ್ಲಿ ನೋಡೋಕೆ ಬಂದಿದ್ದು. ನಾವು ಏನು ಅಂದ್ಕೋತೀವೋ ಅದು ವಿರುದ್ಧವಾಗೇ ಮಾಡ್ತಾರೆ. ನಾನು ಹೇಳ್ತಾ ಹೋದರೆ ಸ್ಪಾಯ್ಲರ್ಗಳಾಗ್ತವೆ. ನಾವೇನು ಅಂದ್ಕೋತೀವೋ ಅದಕ್ಕಿಂತ ಚೆನ್ನಾಗೇ ಮಾಡ್ತಾರೆ. ನಾವು ಇಲ್ಲಿ ಹೇಳಿರೋ ಪ್ರತಿಯೊಂದನ್ನು ನಾವು ಸೂಕ್ಷ್ಮವಾಗಿ ಯಾರಿಗೂ ಅರ್ಥ ಆಗದೆ ಇದ್ರೂ ಒಂದೊಂದು ಅರ್ಥ ಆಗುತ್ತೆ. ಜಾತಿ ಧರ್ಮ ಅಂತ ಹೊಡೆದಾಡಬೇಡಿ. ಜಾತಿ ಧರ್ಮ ಅನ್ನೋದನ್ನು ನಾವು ಇವತ್ತು ಕಿಚ್ಚತ್ತಿಸ್ಕೊಂಡು ನಾವು ಒಬ್ಬರು ಪರಸ್ಪರ ದ್ವೇಷ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ವಿ. ಏನೇ ಅರ್ಥ ಆಗದೆ ಇದ್ರೂ ಬುದ್ಧಿವಂತರಿಗೆ ಮಾತ್ರ ಅಂತ ಅಂದ್ರೂ ಒಂದಂತೂ ನಾವಿಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೋದು. ದ್ವೇಷ ಬಿಟ್ಟು ಎಲ್ಲರೂ ಒಂದು ಅಂತ ಬಾಳೋಣ ಅಂತ. ಓವರಾಲ್ ಆಗಿ ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ ಅಂತ ಆಯ್ತು. ಉಪ್ಪಿ ಸರ್ ಮೂವಿಲಿ ಪ್ರತಿಯೊಂದು ಮೂವಿಲೂ ಒಳ್ಳೆ ಮೆಸೇಜ್ ಇರುತ್ತೆ, ಅದಕ್ಕೆ ಕೊರತೆನೇ ಇಲ್ಲ. ಓಕೆ, ಸೂಪರ್ ಆಗಿದೆ. ಹಾಂ, ಆಲ್ರೆಡಿ ಏನೇ ಹೇಳೋಕ್ಕಿಲ್ಲ. ಹಾಂ, ನಾವು ಏನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕೆ ಮೇಲೇ ಇದೆ. ಮೇಲೇನೆ ಅಷ್ಟೇ. ಉಪೇಂದ್ರ ಅಂದರೆ ಉಪೇಂದ್ರ ಅಷ್ಟೇ, ನೆಕ್ಸ್ಟ್ ಲೆವೆಲ್. ಉಪೇಂದ್ರ ಅಂದ್ರೆ ನೇಮ್ ಸಾಕು, ಆ ನೇಮ್ ಸಾಕು ಅಷ್ಟೇ. ಚೆನ್ನಾಗಿದೆ, ಫೋಕಸ್ ಮಾಡಿ ನೋಡಬೇಕು. ಏನಂದ್ರೆ ಬೇರೆದ್ರ ವಿಷಯ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದಿರಾ ನಮ್ ಜೀವನ ಅಷ್ಟೇ. ಅದೇ ಮೆಸೇಜು. ಸೋಷಿಯಲ್ ಕಮ್ಯುನಿಕೇಶನ್ ಏನಿದೆ, ಸೋಷಿಯಲ್ ಮೀಡಿಯಾ ಏನಿದೆ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಬಿಟ್ಟು ಸೀರಿಯಸ್ ಆಗಿ ನಮ್ಮ ಲೈಫ್ ಮೇಲೆ ಫೋಕಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಉಪೇಂದ್ರ ದಿ ಬೆಸ್ಟ್. ಓಕೆ, ಏನಿಸ್ತು ಮೇಡಮ್ ಸಿನಿಮಾ? ನಮಗೆ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಓಕೆ, ಥ್ಯಾಂಕ್ ಯು. ಸಿನಿಮಾ ಮೇಡಮ್ ಒಳ್ಳೆ ಮೂವಿ, ಬಂದು ನೋಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಮೂವಿ ಏನು ಅಂತ ಅಂದ್ಬಿಟ್ಟು. ನಾವಿಲ್ಲಿ ಹೇಳೋದಕ್ಕಿಂತ ಬಂದು ನೋಡೋದ್ರಲ್ಲೇ ತುಂಬ ಅರ್ಥ ಇರುತ್ತೆ. ಅರ್ಥ ಇದೆ, ಅರ್ಥ ಮಾಡ್ಕೊಂಡವ್ರಿಗೆ ಅಷ್ಟೇ ಹೇಳೋದಕ್ಕೆ. ಉಪೇಂದ್ರ ಪ್ರೊಡಕ್ಷನ್ ಮೂವಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ತಲೆ ಬುಡ ಇಂಟರ್ಮಿಷನ್ವರೆಗೂ ಅರ್ಥ ಆಗಲಿಲ್ಲ. ಅದಾದಮೇಲೆ ಅರ್ಥ ಆಯಿತು. ರೀಲ್ಸು ಮೀಡಿಯಾ ಎಲ್ಲ ಬೇಡದಿಲ್ದಿರೋದು, ಬೇಕಾಗಿರೋ ಕೆಲಸ ಮೇಲೆ ಗಮನ ಬಿಟ್ಟು ಬೇಡದಿಲ್ದಿರೋದು ನೋಡ್ತಾ ಇದ್ದೀರಾ ಅಂತ. ಅರ್ಥ ಆಗಿಲ್ಲ ಅಂತ ಮತ್ತೆ ಪಿಕ್ಚರ್ಗೆ ಹೋಗಿ ನೋಡ್ತಾರೆ. ಅದೇ ಬೇಡದಿಲ್ದಿರೋದು, ಅದೇ ಈ ಪಿಕ್ಚರ್ ಥೀಮ್ ಅಂತ ಅರ್ಥ ಆಗಿದೆ ನನಗೆ. ಈಗ ಇದರಲ್ಲಿ ಕನ್ನಡ ನಮಗೆ ತೋರಿಸಿರ್ಬೇಕು. ನಮ್ಗೆ ಏನಿದ್ರು ಎಂಟರ್ಟೈನ್ಮೆಂಟೇ ಬೇಕಂತಿದ್ದೀವಿ. ನಾವು ಹೀರೋಕ್ಕೆ ಹೋಗ್ತಾಯಿಲ್ಲ, ಅವ್ರನ್ನೇ ಹೀರೋ ಮಾಡೋಕೆ ಹೋಗ್ತಾಯಿದ್ವಿ. ಕರೆಕ್ಟಾಗಿ ತೋರಿಸಿದ್ದಾರೆ. ಏನು ಬೇಕಿದ್ರು ಬರೀ ಅದೇ ಬೇಕು, ಬರೀ ನಮಗೆ ಬಿರಿಯಾನಿ ಬೇಕಂತ ಇದೀವಿ. ಅನ್ನ ಕೊಟ್ಟರೆ ಎಲ್ಲ ಚೆನ್ನಾಗಿಲ್ಲ, ಬರೀ ಅನ್ನ ಬೇಡ ನಮಗೆ, ಕಲರ್ ಹಾಕ್ಬಿಟ್ಟು ಕುಡಿ ಅಂತೀವಿ. ಅವಾಗ ಚೆನ್ನಾಗಿ ಕಾಡುತ್ತೆ ನಮಗೆ. ಬರೀ ಅನ್ನ ತಿಂದರೆ ಒಂಥರ ಅಯ್ಯೋ ಬರೀ ಅನ್ನ ಈ ಸೈಡಿ. ಮಿಕ್ಸ್ ಅನ್ನ ಕೊಟ್ಟರೆ ಪಲಾವ್ ಕೊಟ್ಟರೆ ಎಲ್ಲರೂ ಇದೇನೋ ಒಂಥರ ಬೇರೆ ಇದೆ ಅಂತ ಬರ್ತಾರೆ. ಅದೇ ಸರ್ ಇಲ್ಲಿ ತೋರಿಸಿರೋದು ಕನ್ನಡಿ. ಫಸ್ಟ್ ನೀವು ಹೀರೋ ಆಗಿ ಆಮೇಲೆ ಹೊರಗಡೆ ಬಂದು ಹೇಳ್ತಾರೆ ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ ಸಿನಿಮಾ, ನಮಗೆ ತೋರಿಸಿದ್ದಾರೆ ಸರ್ ಅಷ್ಟೇ. ಓಕೆ ಅಲ್ಲ ಸಿನಿಮಾ? ಪ್ರೆಸೆಂಟ್ ಸಿಚುವೇಶನ್ ತೋರಿಸಿದ್ದಾರೆ. ಏನಂತಂದರೆ ನಾವೇ ಹೀರೋ ಆಗಿ ಅಂತ ಹೇಳ್ತವ್ರು ಅಷ್ಟೇ, ಇನ್ನೇನಿಲ್ಲ. ಈ ರಾಜಕೀಯದು ಧರ್ಮದು ಜಾತಿಗಳಿದೆಯಲ್ಲ ಅದನ್ನ ತೋರಿಸವ್ರೆ. ಇನ್ನೂ ಸ್ವಲ್ಪ ಕನ್ವಿನ್ಸ್ ಮಾಡಬೇಕಾಯ್ತು. ಇನ್ನೂ ಸ್ವಲ್ಪ ಕನ್ವಿನ್ಸ್ ಮಾಡಿದರೆ ಜನಗಳು ಎಲ್ಲರಿಗೂ ಇದಾಗಿರೋದು ಅಷ್ಟೇ. ಜಾತಿ ಅಂತ ತುಂಬ ಹೇಳಿದ್ದಾರೆ. ಸೊ ಎಲ್ಲರೂ ಒಂದೇ ಅಂತ ಹೇಳ್ಕೊಂಡ್ರೆ ಮತ್ತು ಅವ್ರ ತಕ್ಕೆ ಹೋಗ್ತೀರಾ. ಯಾವುದೂ ಜಾತಿ ಪ್ರಕಾರ ಹೋಗಬೇಡಿ, ದುಡ್ಡು ಮಾಡಿ ಚೆನ್ನಾಗಿರಿ ಅಷ್ಟೇ. ಅರ್ಥ ಆಗಿಲ್ಲ, ಬಟ್ ಇನ್ನೊಂದ್ಸಲ ಬಂದು ನೋಡ್ತೀನಿ. ರಿಸಲ್ಟ್ಸ್ ಎಲ್ಲ ಸಖತ್ತಾಗಿದೆ. ಇನ್ನೊಂದ್ಸರಿ ಬಂದು ನೋಡ್ತೀರಾ? ಖಂಡಿತ ನೋಡ್ತೀನಿ. ಓಕೆ, ಫೈನ್. ಗೊತ್ತು ಕೆಲವರಿಗೆ ಅರ್ಥ ಆಗಿಲ್ಲ ಅಂತ, ನಮಗೂ ಕೂಡ ಅರ್ಥ ಆಗಿಲ್ಲ. ಇನ್ನೊಂದು 2-3 ಸಲ ನೋಡಬೇಕು. ಬಟ್ ಕೆಲವೊಂದು ತುಂಬ ವಿಚಾರಗಳಿದೆ, ತಿಳ್ಕೊಂಡು ಬುದ್ಧಿವಂತರಾದರೆ
ಇವಾಗಿನ ಪ್ರಪಂಚ ಸ್ವಲ್ಪ ಬದಲಾಗುತ್ತೆ 2040ಕ್ಕೆ ಹೇಗಾಗುತ್ತೆ ಅಂತ ಹೇಳಿದಾರಲ್ಲ ಅದನ್ನು ನಾವು ಮನಸ್ಸು ಮಾಡಿದ್ರೆ ಬದಲು ಮಾಡಿ ಒಳ್ಳೆ ರಾಜ್ಯನ ಸೃಷ್ಟಿ ಮಾಡ್ಬೋದು ಅನ್ನೋದು ಹೇಳಕ್ಕೆ ಇಷ್ಟ. ಒಳ್ಳೆ ಮೆಸೇಜ್ ಇದೆ. ಒಳ್ಳೆ ಮೆಸೇಜ್ ಇದೆ. ಎಲ್ಲರಿಗೂ ಆಲ್ ದ ಬೆಸ್ಟ್ UI ಟೀಮ್ಗೆ. ಓಕೆ, ಥ್ಯಾಂಕ್ ಯು. ಪ್ರೆಸೆಂಟ್ ಸೊಸೈಟಿ ಹೆಂಗೆ ನಡೀತಾ ಇದೆ, ಯಾವುದರಿಂದ ಜಾತಿ ಧರ್ಮ ಆಗಿರ್ಬೋದು ಯಾವುದರಿಂದ ನಡೀತಾ ಇದೆ, ಪ್ರಕೃತಿನ ಹೇಗೆ ಉಳಿಸ್ಕೊಬೇಕು, ಯಾಕೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಹೆಂಗೆ ಮಾಡಬೇಕು ನೋಡಬೇಕು, ಹೆಂಗೆ ಉಳಿಸ್ಕೊಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಉಪೇಂದ್ರ ಮೂವಿನ ಯಾವುದೇ ಕಾರಣಕ್ಕೂ ಒಂದು ಸತಿ ನೋಡಿ ಜಡ್ಜ್ ಮಾಡೋಕ್ಕಾಗಲ್ಲ, 2-3 ಸತಿ